ಇತಿಹಾಸದಲ್ಲಿ ಸೃಷ್ಟಿಯಾದ ಕೆಲವು ರಹಸ್ಯಗಳು ದೈವಿ ಶಕ್ತಿಯಿಂದ ರಕ್ಷಿಸಲ್ಪಟ್ಟಿರುತ್ತದೆ. ಆ ರಹಸ್ಯಗಳನ್ನು ಭೇದಿಸಲು ಪ್ರಯತ್ನಿಸಿದರೆ ಅದರ ಪರಿಣಾಮ ಮಧ್ಯಾಹ್ನ ಆದರೆ ನಿದ್ದೆ ಬರ್ತದೆ. ಅವನೇ ಕ್ಲೈಮೇಟೇ ಸರಿ ಇಲ್ಲ. ನಿಂಗೆ ನಿದ್ದೆ ಚಿಂತೆ ಮಾರೆ, ಇರೋ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕಾಗದ. ಏನಾದರೂ ಪ್ಲ್ಯಾನ್ ಕೊಡ್ಲೆ ದುಡ್ಡು ಮಾಡೋಕ್ಕೆ. ಕಿರಣ್ ಕಾಲ್ ಮಾಡ್ತಿದ್ದಾನೆ. ಹಲೋ ರಾಘು, ದಿವಸನ ಹತ್ರ ಗದ್ದೆಲಿ ಒಂದು ಕಲಸಿಕೊಂಡು ತುಂಬ ಹಳೆ ಕಾಲದಂತೆ, ಅದರಲ್ಲಿ ಏನೋ ಬರ್ದುಂಟು ಮಾರೆ. ಇದು ಸಣ್ಣ ಮರ, ಇದು ಸಣ್ಣ ಮರ, ಏನೋ ಇತ್ತು. ಕೆಲವೊಬ್ರು ಇದು ನೋಡಿದವರು ನಿಧಿ ಅಂತ ಏನೋ ಮಾತಾಡ್ತಾ ಇದ್ರು ಮಾರೆ. ಆ ಕಲ್ ಮೇಲೆ ಏನು ಬರ್ದಿದೆ ಅಂತ ಇವತ್ತು ನೈಟ್ ಬಂದು ನೋಡೋಣ. ಅವನು ಯಾರೋ ಓದಕ್ಕೆ ಬರುತ್ತಂತ ಹೇಳಿದ್ಯಲ್ಲ, ಅವ್ನು ಬರ್ತಾನಲ್ಲ? ಕಾಲ್ ಮಾಡಿದ್ದೆ ಮರೆ, ಅವ ಬರ್ತಾ ಅಂತ ಹೇಳಾನೆ. ಹೇ, ಏನರ ಮಾಡ್ತಿದ್ದೀರಾ ಇಲ್ಲಿ? ಛೇ, ಬ್ಯಾಟ್ರಿ ಕಣ್ಣಿಗೆ ಬಿಡಬೇಡ ಮರ, ಬಂದ್ ಮಾಡ. ನಾ ಹೇಳಿದ್ನಲ್ಲ, ಇವನೇ ನೋಡು ಆ ಸಮಾಜ ವಿಜ್ಞಾನಿ. ಲೇ, ಅದೇನೋ ಕಲ್ ಬಗ್ಗೆ ಹೇಳಿದ್ದೆಲ್ಲ, ಇಲ್ಲೇ ಉಂಟೇನಾ ಅದು? ಇಲ್ಲೊಂದು ಹಳೆ ಕಲ್ ಸಿಕ್ಕದೆ, ಅದ್ರಲ್ಲಿ ಬರ್ದಿರೋ ಹಿಸ್ಟ್ರಿನ ಡಿಕೋಡ್ ಮಾಡಿ ನಮಗಷ್ಟೇ ಹೇಳಬೇಕು. ಇಲ್ಲಿ ನಿಂತ್ಕೊಂಡ್ರೆ ಇತಿಹಾಸದ ಬಗ್ಗೆ ಗೊತ್ತಾಗಲ್ಲ, ಅದ್ರ ಆಳ ಕೇಳಿಬೇಕು. ಬಂದ್ರೋ ಹೋಗೋಣ. ಅದ್ರೊಳಗೆ ಏನಾದರೂ ನಿಧಿ ರಹಸ್ಯ ಇದ್ರೆ ಅವ್ನು ಯಾರಿಗೆ ಹೇಳಿದ್ರೆ ಸಾಕು ಮಾರ್ಯ. ಫಸ್ಟ್ ಅವ ಅದ್ರಲ್ಲಿ ಬರ್ದಿದ್ದು ಓದ್ಲಿ ಮಾರೆ. ಅವ್ನು ಹೋಗ್ತಿರೋದು ನೋಡ್ರೆ ಆ ಕಲ್ ಮೇಲೆ ಅವನೇ ಬರ್ದಂಗೆ ಮಾಡ್ತೀವಿ. ಓಹ್, ಈ ಕಲ್ಲು ನೋಡಿದ್ರೆ ರಾಜರ ಕಾಲದ್ದೇ ಅನ್ಸುತ್ತೆ. ಇಲ್ಲಿಗೆ ಹೇಗೆ ಬಂತು? ಹಿಸ್ಟ್ರಿ ಕ್ಲಾಸಲ್ಲಿ ಇವನ ಜೊತೆ ನಾನು ಮುಂದೆ ಕೂತ್ಕೋಬೇಕಾಗಿತ್ತು ಮಾರೆ. ಏನು ಬರ್ದಿದ್ದ ನನಗೂ ಅರ್ಥ ಆಗ್ತಿತ್ತು. ಏನಾದರೂ ಅರ್ಥ ಆಗ್ತುಂಟಾ? ಏನಂತ ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ನೋಡಿ ಮರೆ, ಏನಂತ ಅರ್ಥ ಆಗ್ತದೆ. ಇರ ನೋಡ್ತೆ. ಎಂತ ನೋಡ್ತೀಯೋ ದೇವರಿಗೆ ಗೊತ್ತು. ಅತ್ರ ಸ್ಥಿತಂ ರಹಸ್ಯಂ ದೈವ್ಯ ದೃಷ್ಟಿಪತೆ ರಕ್ಷಿತಂ. ಇದೆಂತ ಸೌಂಡ? ಇವನಿಗೆ ಯಾವ ಸೌಂಡ್ ಕೇಳಿಸುಂಟಾ? ತಸ್ಯ ಗಹನೆ ಪ್ರವೇಶಂ ಮಹಾಪ್ರಭು. ಈ ರಹಸ್ಯ ಕಲ್ಪಿದ್ರೆ ಇವ ಯಾವ ಸಮಾಜ ವಿಜ್ಞಾನಿನ ಎಲ್ಲಿಂದ ಹಿಡ್ಕೊಂಡ್ ಬಂದಿ ಮಾರೆ? ಫಸ್ಟ್ ಬೆಂಚವ್ರು ಹಣೆ ಬರೋಣ ಅಷ್ಟು ಮರ. ಇವ್ರಿಗೆ ನನ್ಕೊಂಡ್ಬಿಟ್ರೆ ನಾವು ಹುಡುಗದೆ. ಇದೆಂತ ಶಬ್ದ ಬರ್ತುಂಟಾ? ಇತಿಹಾಸದಲ್ಲಿ ಸೃಷ್ಟಿಯಾದ ಕೆಲವು ರಹಸ್ಯಗಳನ್ನು ದುಷ್ಟಶಕ್ತಿ ಮತ್ತು ಮನುಷ್ಯನ ದುರಾಸೆಯಿಂದ ರಕ್ಷಿಸಲು ದೈವಿ ಶಕ್ತಿಯ ಕಾವಲಿರುತ್ತದೆ. ಯಾರೇ ಆಗಲಿ ಅದನ್ನು ದಾಟಲು ಪ್ರಯತ್ನಿಸಿದರೆ ಏನಾಗುತ್ತೆ ಅನ್ನೋದಕ್ಕೆ ZEE5 ಅನ್ನೋ OTTಲಿ PRK ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡಿದಂತಹ ಮಾರಿಗಲ್ಲು ವೆಬ್ ಸೀರೀಸ್ನ ಒಮ್ಮೆ ನೋಡಿ. ಈಗಾಗಲೇ ಈ ವೆಬ್ ಸೀರೀಸ್ 100 ಮಿಲಿಯನ್ಗೂ ಅಧಿಕ ನಿಮಿಷಗಳ ವೀಕ್ಷಣೆಯನ್ನು ಪಡ್ಕೊಂಡು ಯಶಸ್ವಿಯಾಗಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ನೀವೇನಾದರೂ ಈ ವೆಬ್ ಸೀರೀಸ್ನ ಇನ್ನೂ ನೋಡಿಲ್ಲ ಅಂದರೆ ಒಮ್ಮೆ ನೋಡಿ.